ಎಲ್ರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ವೈಕುಂಠ ಏಕಾದಶಿ ಒಂಥರ ಹಬ್ಬ ಥರನೂ ಮಾಡ್ತಾರೆ, ಮತ್ತು ಅವ್ರಿಗೆ ಹೇಗೆ ಅನಿಸುತ್ತೋ ಹಾಗೆಲ್ಲ ಮಾಡ್ತಾರೆ ಅಲ್ವಾ. ನಾವ್ಯಾಕೆ ಸುಮ್ಮನೆ ಎಲ್ಲರ ಬಗ್ಗೆನೂ ಮಾತಾಡೋದು, ನಮ್ಮ ಬಗ್ಗೆ ಮಾತ್ರ ನಾವು ಮಾತಾಡೋಣ. ಅದೇನೋ ನೋಡಿ, ಬೇರೆ ಟೈಮಲ್ಲಿ ದೇವಸ್ಥಾನಗಳೆಲ್ಲ ಸ್ವಲ್ಪ ಖಾಲಿನೇ ಇರುತ್ತೆ. ಈ ವೈಕುಂಠ ಏಕಾದಶಿ ದಿನ ಮಾತ್ರ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಒಂದು 3 ಅವರ್ 4 ಅವರ್ ಆದರೂ ಆಗುತ್ತೆ. ನೀವು ನಾರ್ಮಲಾಗಿ ಕ್ಯೂವಲ್ಲಿ ಹೋಗ್ತೀನಿ ಅಂತಂದ್ರೂ ಆ ಕ್ಯೂವಲ್ಲೂ ನಿಮಗೆ ಏನಿಲ್ಲ ಅಂದರೂ ನೀವು ಒಂದು 4 ಅವರ್ ಆದರೂ ನಿಂತ್ಕೊಳ್ಬೇಕಾಗತ್ತೆ ಕ್ಯೂವಲ್ಲಿ. VIP ಥರ ಹೋಗ್ತೀನಿ ಅಂತಂದರೆ ಅದರಲ್ಲೂ ಅಷ್ಟೇ, ಅಲ್ಲೂ ಕ್ಯೂ ಇರುತ್ತೆ ನಿಮಗೆ. ಅಲ್ಲೂ ಏನು ಹೋಗಿದ ತಕ್ಷಣ ಹಂಗೆ ದರ್ಶನ ಆಗಿಬಿಡಲ್ಲ. ನಾರ್ಮಲ್ ಕ್ಯೂ ಆಗಲಿ, VIP ಕ್ಯೂ ಆಗಲಿ, VIP ಕ್ಯೂ ಆಗಲಿ, ಎಲ್ಲ ಕ್ಯೂವಲ್ಲೂ ಸ್ವಲ್ಪ ಮುಂದೆ ಹೋದ್ರೂ ದೇವ್ರನ್ನ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತೀವಲ್ಲ, ಬಾಗಿಲು ಅದು ಮಾತ್ರ ಎಲ್ಲರೂ ಒಂದೇ ಆಗಿರುತ್ತೆ. ಅದೇನು ಎದುರುಗಡೆ ದೇವ್ರ ಮುಂದೇನೂ ಬಿಡೋದಿಲ್ಲ. ಆದರೆ ಜನಗಳಿಗೆ ಮಾತ್ರ ನಾವು ಬೇಗ ಹೋಗಿ ದೇವ್ರನ್ನ ದರ್ಶನ ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ಬೇಕಾದಷ್ಟು ಟಿಕೆಟ್ ಬೇಕಾದರೆ ಅರ್ಜೆಂಟು ಟಿಕೆಟ್ ತೊಗೊಂಡು ಮತ್ತು VIP ಕ್ಯೂ ತೊಗೊಂಡು ಎಲ್ಲದರಲ್ಲೂ ಹೋಗ್ತಾರೆ. ಎಷ್ಟೇ ಬೇಗ ಹೋಗಿ ದರ್ಶನ ಮಾಡಿದ್ರೂ ದೇವರು ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ ಅಲ್ವಾ. ಖಂಡಿತ ಯಾರಿಗೆ ಯಾವ ಟೈಮಲ್ಲಿ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ನಾವು ಎಷ್ಟೇ ಬೇಗ ಹೋಗಿ ಕ್ಯೂವಲ್ಲಿ ನಿಂತರೂ ಅಷ್ಟೇ, ಎಷ್ಟೇ ನಿಧಾನಕ್ಕೆ ಹೋದರೂ ಅಷ್ಟೇ, ಎಷ್ಟೇ ಆತರ ಪಟ್ಟರೂ ಅಷ್ಟೇ, ಇಲ್ಲ ದೇವಸ್ಥಾನಕ್ಕೆ ಹೋಗದೆ ಮನೆಯಲ್ಲಿದ್ದರೂ ಅಷ್ಟೇ, ಖಂಡಿತ ನಮಗೆ ಏನು ಬರಬೇಕು, ಏನು ಹೋಗಬೇಕೋ ಅದು ಹೋಗುತ್ತೆ. ಅದು ಹೋಗುತ್ತೆ, ಸಿಕ್ಕೇ ಸಿಗುತ್ತೆ ಅಲ್ವಾ. ಹಾಗಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ನಾನೇನು ಹೇಳೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗೀರಿ. ಆದರೆ ತುಂಬ ಇವತ್ತು ಕೈ ಮುಗಿದ ತಕ್ಷಣ ನನಗೆಲ್ಲ ಸಿಕ್ಬಿಡುತ್ತೆ, ನನಗೆಲ್ಲ ಬಂದುಬಿಡುತ್ತೆ, ಅದನ್ನು ತಲೆಯಿಂದ ತೆಗೆದುಬಿಡಿ. ಅದಂತೂ ಖಂಡಿತ ಆಗಲ್ಲ. ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು ಸಮಾಧಾನ, ಒಂದು ತೃಪ್ತಿ, ದೇವ್ರನ್ನ ದರ್ಶನ ಮಾಡಿದೆ, ದೇವ್ರನ್ನ ನೋಡ್ಕೊಬಂದೆ ಅಂತ ಹೇಳಿಬಿಟ್ಟು ನಾವು ಹೋಗಿ ದೇವ್ರನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿರೋ ಕೋರಿಕೆನ ಕೇಳ್ಕೊಂಡಿದ್ದ ತಕ್ಷಣ ಅದು ಈಡೇರಿಬಿಡುತ್ತೆ ಅನ್ನೋದು ನನಗಂತೂ ನಂಬಿಕೆ ಇಲ್ಲ, ನಾನು ನಂಬೋದಿಲ್ಲ. ಆದರೆ ಹಾಗಂತೇಳ್ಬಿಟ್ಟು ದೇವರೇನು ಮಾಡೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಎಲ್ಲನೂ ಅವ್ರವ್ರ ಹಣೆ ಬರಹ, ಎಲ್ಲನೂ ದೇವ್ರು ಫಸ್ಟೇ ನಾವು ಭೂಮಿ ಮೇಲೆ ಬರ್ತೀವಲ್ಲ ಆಗಲೇ ನಮಗೇನು ಕೊಡಬೇಕು, ನಮಗೇನು ಕೊಡಬಾರ್ದು, ನಾವು ಯಾವಾಗ ಸಾಯಬೇಕು, ನಾವು ಬದುಕಿರೋ ಅಷ್ಟು ದಿನ ಎಷ್ಟು ಕಷ್ಟಪಡಬೇಕು ಮತ್ತು ಎಷ್ಟು ಆರಾಮಾಗಿರಬೇಕು ಎಲ್ಲನೂ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಎಷ್ಟೇ ಆತರ ಪಟ್ಟರು ಅಷ್ಟೇ, ಎಷ್ಟೇ ನಿಧಾನ ಪಟ್ಟರು ಅಷ್ಟೇ, ಹತ್ತರೂ ಅಷ್ಟೇ, ನಕ್ಕರೂ ಅಷ್ಟೇ, ಏನು ಸಿಗಬೇಕು ಅದು ಖಂಡಿತ ಸಿಗುತ್ತೆ. ಎಲ್ರಿಗೂ ವೈಕುಂಠ ಏಕಾದಶಿಯ ಮತ್ತೆ ಶುಭಾಶಯಗಳು.